6 ಗಂಟೆಯಿಂದ 9 ಗಂಟೆವರೆಗೂ ಕೂತೇ ಇದ್ದೀನಿ. ರಾಧಾ! ಅಯ್ಯಯ್ಯೋ ರಾಮ ಏನಿದು ಕರ್ಮ. ರಾಧಾ ಬಾಮ್ಮ, ಬೇಗ ಹೋಗಿ ಮಂಚದ ಮೇಲೆ ಕೂತ್ಕೊಮ್ಮ. ಕೂತ್ಕೋ, ನೀನು ಹೀಗ್ ಬಾ ಕೂತ್ಕೋ. ಹೀಗಲ್ಲಪ್ಪ, ಇಬ್ರು ಎದುರು ಬದ್ರ ಚಕ್ಕ ಮಕ್ಕಳು ಹಾಕೊಂಡು ಕೂತ್ಕೊಳ್ಳಿ. ಅಯ್ಯೋ ಕರ್ಮವೇ. ತಗೊಳ್ಳಿ ಚೆಂಡಾಟ ಆಡಿ. ಅಲ್ಲ ಅಜ್ಜಿ, ಇಲ್ಲಿ ಬಂದು 3 ಗಂಟೆ ಕಾಲ ಕೂತು ಈಗ ಚೆಂಡಾಟ ಆಡ್ಬೇಕು ಅಂದ್ರೆ ಈ ನಿಶ್ಚಿತಾರ್ಥ, ಈ ಮದುವೆ ಎಲ್ಲ ಯಾತಕ್ ಬೇಕಾಗಿತ್ತು? ಅದು 5 ರೂಪಾಯಿ ಬೆಲೆ ಆಗಿದೆ ಹೂಗೆ. ಇದಕ್ಕೆ ಬದಲಾಗಿ ಮೊದ್ಲೇ ಹೇಳಿದ್ರೆ ನಾನೇ 2 ರಬ್ಬರ್ ಬಾಲ್ ತಗೊಂಡು. ಹಾಗಲ್ಲಪ್ಪ, ಬೆಳಗಿನ ಜಾವ 2:30 ಗಂಟೆವರೆಗೂ ಒಳ್ಳೆ ಮುಹೂರ್ತ ಇಲ್ಲ, ಅದುವರೆಗೂ ಕಾಲ ಕಳಿಬೇಕಲ್ಲ. ತಗೊಳ್ಳಿ. ಏನ್ ಅಜ್ಜಿ ನೀನು ಹೇಳ್ತಿರೋದು? ಇನ್ನೂ 2:30 ಗಂಟೆ ಕಾಲ ಕೂತು ಚೆಂಡಾಟ ಆಡ್ತಿರ್ಬೇಕು ಅಂದ್ರೆ ಇದೇನು CL ಒಲಿಂಪಿಕ್ಸ್ ಅಥವಾ ನನ್ನ ಬೆಡ್ರೂಮಾ? ಒಳ್ಳೆ ಮಾತಿನಿಂದ ನಮ್ಮಿಬ್ರನ್ನ ನಮ್ಮ ಪಾಡಿಗೆ ಬಿಟ್ಟು ಹೊರಟೋಗಿ. ಇನ್ನೂ ಕೂಡ ಮುಹೂರ್ತ ಸಂಪ್ರದಾಯ ಅಂತಂದ್ರೆ ನಾನ್ ಸುಮ್ನಿರಲ್ಲ. ಮುಹೂರ್ತ ಬೇಡ ಗಿಡ ಅಂದ್ರೆ ನಾನ್ ಸುಮ್ನಿರಲ್ಲ. ನೋಡ್ತಾ ಇರು. ಈಗ ಒಳ್ಳೆ ಮುಹೂರ್ತ ಇಲ್ಲ. ಈಗ ನೀವು ಹೋಗ್ತಿರೋ ಅಥವಾ ನಾನ್ ನಿಮಗೆ? ಸದ್ಯ ಗಂಡಾಂತರ ಕಳೀತು. ಗಂಡಾಂತರ ಕಳೀಲಿಲ್ಲ ರೀ, ಈಗ ಪ್ರಾರಂಭ ಆಯ್ತು. ಅಜ್ಜಿ ಎಲ್ಲಿಗೆ ಹೋದ್ರು ಅನ್ಕೊಂಡ್ರಿ? ನಾನು ಜೋರ್ ಮಾಡಿದ್ನಲ್ಲ, ಹೆದರ್ಕೊಂಡು ಓಡೋಯ್ತು. ಹೆದರ್ಕೊಂಡು ಹೋಗ್ಲಿಲ್ಲ ರೀ, ಹೋಗಿ ಬೀದಿ ರಂಪ ಮಾಡಕ್ ಹೋಗಿದ್ದಾರೆ, ಮಾನ ಕಡಿಯೋಕ್ ಹೋಗಿದ್ದಾರೆ. ಈ ವಿಷಯ ಬೀದಿ ರಂಪ ಮಾಡ್ತಾರ? ಯಾಕೆ? ಅದವ್ರಿಗೆ ಅಭ್ಯಾಸ ಆಗೋಗಿದೆ. ಅವ್ರ ಕೋಪ ಬಂದ್ರೆ ಹೀಗೆ ಮಾಡೋದು. ಹೋಗ್ಬೇಕು ಕರೀರಿ. ಅಯ್ಯೋ ಗ್ರಹಚಾರವೇ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅಂತಾರೆ. ಅಜ್ಜಿ, ದೊಡ್ಡವ್ರ ಮಾತಿಗೆ ಯಾವತ್ತಾದ್ರೂ ಎದುರಾಡಿದ್ವಾ? ಶಾಸ್ತ್ರ ಸಂಪ್ರದಾಯನ ಬೇಡ ಅಂತ ಹೇಳಿದ್ವಾ? ಅಂತಾದ್ರೆ ನೀವು ಮುಹೂರ್ತನೇ ಬೇಡ ಅಂತಾನಲ್ಲ. ಅಜ್ಜಿ ಅಜ್ಜಿ ಅಜ್ಜಿ, ನಿಮ್ ಕಾಲಿಗೆ ಬೀಳ್ತೀನಿ. ನಡು ಬೀದಿಲಿ ನಿಂತ್ಕೊಂಡು ನನ್ ಮಾನ ಹರಾಜ್ ಹಾಕ್ಬೇಡಿ. ಎಲ್ರು ನನ್ನ ನೋಡಿ ನಗು ಹಾಗೆ ಮಾಡ್ಬೇಡಿ. ಒಳಗ್ ಬನ್ನಿ. ಮುಹೂರ್ತ ಬರೋವರೆಗೂ ಇಬ್ರು ಚೆಂಡಾಟ ಆಡ್ತೀರಾ? ಮುಹೂರ್ತ ಬರೋವರೆಗೂ ಏನು, ನಾಳೆ ಸೂರ್ಯ ನೆತ್ತಿಗೆ ಬರೋವರೆಗೂ ಬೇಕಾದ್ರೂ ಕಾಯ್ತಾ ಇರ್ತೀನಿ. ಒಳಗ್ ಬನ್ನಿ. ಮಾತು ಅಂದ್ರೆ ಇದಪ್ಪ, ನನ್ ರಾಜ. ನಡಿ ನಡಿ. ಅಯ್ಯೋ, ಏನ್ ಹಾಗೆ ನೋಡ್ತಾ ಇದ್ದೀರಾ? ಇಲ್ಲನ್ ಕೋತಿ ಕುಣಿತಾ ಇದೀಯಾ? ಹೋಗೋಗಿ ನಿಮ್ ಕೆಲಸ ನೋಡೋಗಿ. ಹೋಗಿ. ಅಯ್ಯೋ, ಇವ್ರ ಮುಖ ನೋಡು. ಬಾಪ ಬಾ, ಕೂತ್ಕೋ. ಹಾ, ಈಗ ಚೆಂಡಾಟ ಆಡಿ. ಯಾಕೋ ಹೀಗ್ ಮುಖ ಸಿಂಡಿಸ್ಕೊಂಡು ಆಡ್ತಾ ಇದ್ಯಾ? ನನ್ ಮುಖ ಹಾಗೆ ಅಜ್ಜಿ. ನಗ್ನಂತ ಹಾಕ್ಬೇಕಪ್ಪ. ರಾಜ ಹಾಗಲ್ಲಮ್ಮ, ನೋಡು. ಅಜ್ಜಿ, ನಾನು ಹೋಗಿ ಮೇಣದ ಬತ್ತಿ ತಗೊಂಡ್ ಬರ್ತೀನಿ. ಬೇಬ. ಮುಹೂರ್ತ, ಕತ್ಲೆ, ರಾಧಾ. ಕತ್ಲೇನೋ ಕಚ್ಬಿಡ್ತು. ಅಯ್ಯೋಯ್ಯೋ ರಾಧಾ, ಬೇಗ ಬಾಮ್ಮ. ಏನಾಯ್ತು? ಏನಾಯ್ತು? ಆಯ್ತು ಹೋಯ್ತು, ನಾನ್ ಸತ್ತೆ. ನಿನ್ ತಾತನ ಹತ್ರ ಹೋಗೋ ಕಾಲ ನನ್ಗೂ ಬಂದ್ಬಿಡ್ತು ಕಣೆ. ಅಯ್ಯೋಯ್ಯೋ. ಸಾರಿ ಅಜ್ಜಿ, ಅದು ಕಚ್ಚಿದ್ದಲ್ಲ, ಏನು ಕಚ್ಚಿಲ್ಲ. ಅದು ಕತ್ಲೆಯಲ್ಲಿ ನಿಮ್ಮನ್ನ ರಾಧಾ ಅಂತ ತಿಳ್ಕೊಂಡು ಇವಳು ಬೇರೆ ಹೇಳ್ದು ಹೋಗ್ಬಿಟ್ಲು. ನಿಮ್ಮನ್ನ ಜಿಗ್ಟಿದ್ ನಾನೇ ಅಂತ ಕಾಣ. ನೀನ್ ಜಿಗ್ಟಿದ್ದ? ಹೌದು. ಸದ್ಯ ಮುತ್ಕೊಡ್ಲಿಲ್ವಲ್ಲ. ನೀವು ಸುಮ್ನಿರಿ. ಏನಪ್ಪ ಕೃಷ್ಣ, ಹೀಗೇನೋ ಜಿಗ್ಟೋದು? ಆ ನೋವು ನನ್ ಕೈಲೇ ತಡಿಯೋಕ್ ಆಗ್ಲಿಲ್ವಲ್ಲ. ಪಾಪ ಮಗು, ಇವಳು ಹೇಗೋ ತಡ್ಕೋಬೇಕು? ತಡ್ಕೋತಾಳೋ ಇಲ್ಲೋ ಅಂತ ಪರೀಕ್ಷೆ ಮಾಡೋಣ ಅಂದ್ರೆ ಮುಹೂರ್ತ ನೋಡ್ಬೇಕಲ್ಲ. ಶಾಸ್ತ್ರಿಗಳೇ, ಈಗ ಮುಹೂರ್ತ ಸರಿಯಾಗಿದೆ. ನೋಡ್ರದ, ನಿನ್ನೇನಾನ ಅವ್ನು ಜೋರಾಗಿ ಜಿಗಿಟಿದ್ರೆ ಒಂದು ಕೂಗು ಹಾಕು, ನಾನ್ ಬಾಗ್ಲಲ್ಲೇ ಮಲ್ಕೊಂಡಿರ್ತೀನಿ. ನೀನೇನ್ ಹೆದರ್ಕೋಬೇಡ, ಧೈರ್ಯವಾಗಿರು. ನಾ ಬರ್ಲಾ ಕೃಷ್ಣ? ಹೋಗ್ ಬನ್ನಿ ಅಜ್ಜಿ. ಬಾಂದ್ಯಾ? ಇಲ್ಲಪ್ಪ, ನಾನು 6 ಗಂಟೆಯಿಂದ 9 ಗಂಟೆವರೆಗೆ 6, 3, 9. ನೀವ್ 6, 3, 9 ಅಂತ ಕತೆ ಹೇಳ್ತಾ ಇರಿ. 3 ಕಾಲ್ಗೆ ಕೋಳಿ ಕೂಗ್ತು ಅಂತ ಸುಪ್ರಭಾತ ಹಾಡ್ಕೊಂಡ್ ಬರ್ತಾರ ನಮ್ಮ ಅಜ್ಜಿ. ನಿಮ್ಮ ಅಜ್ಜಿ? ಬಾ ಬಾ, ಬೇಗ ಬೇಗ ಬಾ. ನೀನ್ ಈ ಕಡೆ ಬಾ, ನಾನು ಆ ಕಡೆ ಹೋಗ್ತೀನಿ.